ಫಲವತ್ತತೆ ಸಂರಕ್ಷಣೆ ಅಥವಾ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂದರೆ ಹಲವಾರು ಕಾರಣಗಳಿಂದ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡಬೇಕು ಅಂತ ಹೇಳಿದಾಗ ಈಗಲೇ ಮೊಟ್ಟೆ ಅಥವಾ ವೀರ್ಯಾಣು ಅಥವಾ ಭ್ರೂಣನ ಫ್ರೀಸ್ ಮಾಡಿ ಇಟ್ಕೋಬೋದು. ಅದು ಹೆಂಗಸರಲ್ಲಿ ಹಲವಾರು ಕಾರಣಗಳಿರ್ಬೋದು, ಗಂಡಸರಲ್ಲಿ ಕೂಡ ಹಲವಾರು ಕಾರಣಗಳಿರ್ಬೋದು. ಅದರಲ್ಲೂ ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಈಗ ಅದರಲ್ಲಿ ಫಲವತ್ತತೆ ಸಂರಕ್ಷಣೆಯಲ್ಲಿ 2 ಥರ ಇದೆ. ಒಂದು ಮೆಡಿಕಲ್ ರೀಸನ್ನು, ಇನ್ನೊಂದು ಸೋಷಿಯಲ್ ರೀಸನ್ಸ್. ಮೆಡಿಕಲ್ ರೀಸನ್ಸಲ್ಲಿ ಕ್ಯಾನ್ಸರ್ ಕಾಮನ್ ರೀಸನ್ನು, ಅದಕ್ಕೆ ಕ್ಯಾನ್ಸರ್ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಥವಾ ಆಂಕೋ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಇದು ಹೇಗಿರುತ್ತೆ ಅಂದರೆ ಹೆಂಗಸರಲ್ಲಿ ಇವಾಗ ಗರ್ಭಸಂಚಿ ಕ್ಯಾನ್ಸರು ಅಥವಾ ಅಂಡಾಶಯ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಪೆಲ್ವಿಕ್ ಆರ್ಗನ್ ಯಾವುದೇ ಕ್ಯಾನ್ಸರ್ ಬಂದಾಗ ಆಪ್ರೇಷನ್ ಮಾಡಿ ಅಂಡಾಶಯ ತೆಗಿಬೇಕಾಗಬಹುದು ಅಥವಾ ಕೀಮೋಥೆರಪಿ ಕೊಡಬೇಕಾಗ್ಬೋದು, ರೇಡಿಯೋಥೆರಪಿ ಕೊಡಬೇಕಾಗ್ಬೋದು. ಕೀಮೋಥೆರಪಿ ರೇಡಿಯೋಥೆರಪಿ ಕೊಟ್ಟಾಗ ಅಂಡಾಶಯದಲ್ಲಿ ಅಂಡಾಣುಗಳು ಸತ್ತು ಹೋಗುತ್ತವೆ. ಸೊ ಟ್ರೀಟ್ಮೆಂಟ್ ಶುರು ಮಾಡುವ ಮುನ್ನ ಮೊಟ್ಟೆಗಳನ್ನು ತೆಗೆದು ಫ್ರೀಸ್ ಮಾಡಿ ಇಟ್ಕೋಬಹುದು. ಗಂಡಸರಲ್ಲಿ ಹಾಗೆಯೇ ಹಲವಾರು ಕ್ಯಾನ್ಸರು, ಪೀನೈಲ್ ಕ್ಯಾನ್ಸರ್, ಪ್ರೋಸ್ಟೇಟ್ ಕ್ಯಾನ್ಸರ್, ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಅಥವಾ ಬ್ಲಡ್ ಕ್ಯಾನ್ಸರ್ಸ್, ಬ್ರೈನ್ ಕ್ಯಾನ್ಸರ್ಸ್, ಇದಕ್ಕೆ ಆಪ್ರೇಷನ್ಸ್, ಕೀಮೋಥೆರಪಿ, ರೇಡಿಯೋಥೆರಪಿ ಬೇಕಾದಾಗ ಬೀಜಗಳಲ್ಲಿ ವೀರ್ಯಾಣು ಸತ್ತು ಹೋಗುತ್ತವೆ. ಸೊ ಅದಕ್ಕೂ ಮುಂಚೆ ವೀರ್ಯಾಣು ಸ್ಯಾಂಪಲ್ನ ಫ್ರೀಸ್ ಮಾಡಿ ಇಟ್ಕೋಬಹುದು. 2ನೇ ತರಹದ್ದು ಸೋಷಿಯಲ್ ಎಗ್ ಫ್ರೀಸಿಂಗ್. ಇಲ್ಲಿ ಸೋಷಿಯಲ್ ರೀಸನ್ಸ್ ಇರುತ್ತೆ. ಹೆಣ್ಮಕ್ಳು ಮದುವೆ ಲೇಟಾಗಿ ಆಗ್ತಿರ್ಬೋದು ಅಥವಾ ಮದುವೆ ಆಗಿದೆ ಹಲವಾರು ಕಾರಣಗಳಿಂದ, ಅವರು ಫೈನಾನ್ಷಿಯಲಿ ರೆಡಿ ಇದ್ದಾರೋ ಇಲ್ವೋ ಅಥವಾ ಕರಿಯರ್ ಎಸ್ಟಾಬ್ಲಿಷ್ ಮಾಡ್ಕೊಳಕ್ಕೋಸ್ಕರ ಪ್ರೆಗ್ನೆನ್ಸಿನ ಡಿಲೇ ಮಾಡ್ತಿರ್ಬೋದು. ಆದರೆ ಕಾಲಚಕ್ರ ಯಾರಿಗೂ ವೆಯ್ಟ್ ಮಾಡಲ್ಲ. ನಾವೆಲ್ಲರೂ ವಯಸ್ಸಾಗುತ್ತಲೇ ಇರ್ತೀವಿ. ಆ್ಯಂಡ್ ನಮಗೆ ಆಲ್ರೆಡಿ ಗೊತ್ತಿದೆ, ಹೆಂಗಸರು 35 ದಾಟಿದ್ರೆ ಅಥವಾ ಗಂಡಸರು 40 ವರ್ಷ ದಾಟಿದ್ರೆ ಮೊಟ್ಟೆ ಕ್ವಾಲಿಟಿ, ವೀರ್ಯಾಣು ಕ್ವಾಲಿಟಿ ತುಂಬ ಹಾಳಾಗುತ್ತೆ. ಸೊ ನ್ಯಾಚುರಲಾಗಿ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗುತ್ತೆ. ಸೊ ಅವರು ಆ ವಯಸ್ಸು ದಾಟುವ ಮುನ್ನ ಫ್ರೀಸ್ ಮಾಡಿ ಇಟ್ಕೊಂಡು